ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ PKL ಸೀಸನ್ 12ಕ್ಕಿಂತ ಮುಂಚೆ ಎಲ್ಲಾ 12 ತಂಡಗಳು ತಮ್ಮ ತಮ್ಮ ಹೆಡ್ ಕೋಚ್ ಅನ್ನು ಅನೌನ್ಸ್ ಮಾಡಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ 12 ತಂಡಗಳ ಹೊಸ ಹೆಡ್ ಕೋಚ್ ಅವರು ಯಾರಾಗಿದ್ದಾರೆ ಅಂತ ತಿಳಿಸುತ್ತೇನೆ. ಮತ್ತೆ ಈ ವಿಡಿಯೋವನ್ನು ಮಾಡಲು ನನ್ನ ಸಬ್ಸ್ಕ್ರೈಬರ್ ಆದ ಸಂಜು ಅವರೇ ಕಾರಣ. ಇವರು ನನಗೆ ನಿನ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ದರು, ನೀವು ಎಲ್ಲಾ ತಂಡಗಳ ಹೊಸ ಹೆಡ್ ಕೋಚ್ ಅವರ ಮೇಲೊಂದು ವಿಡಿಯೋ ಮಾಡಿ ಅಂತ. ಹಾಗಾಗಿ ಇವರಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಾದ್ರೆ ನಾವಿಲ್ಲಿ ಮೊದಲ ತಂಡದ ಬಗ್ಗೆ ಮಾತಾಡೋದಾದ್ರೆ ಅದು ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಜೈಪುರ್ ಅವರು ಈ ಬಾರಿ ನರೇಂದರ್ ರೇಡು ಅನ್ನು ತಮ್ಮ ಹೊಸ ಹೆಡ್ ಕೋಚ್ ಆಗಿ ಅನೌನ್ಸ್ ಮಾಡಿದೆ. ಹೌದು, ಇವರು ಕಳೆದ ಸೀಸನ್ ಪಟ್ನಾ ಪೈರೇಟ್ಸ್ ಹೆಡ್ ಕೋಚ್ ಆಗಿದ್ದರು. ಮತ್ತೆ ಇವರು ಕಳೆದ ಬಾರಿ ಪಟ್ನಾ ಪೈರೇಟ್ಸ್ ಅನ್ನು ಫೈನಲ್ ಗೆ ಕೂಡ ತೆಗೆದುಕೊಂಡು ಹೋಗಿದ್ದರು. ಆದ್ರೆ ಫೈನಲ್ ಅಲ್ಲಿ ಪಟ್ನಾ ಪೈರೇಟ್ಸ್ ಅವರು ಹರಿಯಾಣ ಸ್ಟೀಲರ್ಸ್ ಮೇಲೆ ಸೋತ ನಂತರ ಇಲ್ಲಿ ನರೇಂದರ್ ರೇಡು ಅವರು ಪಟ್ನಾ ಪೈರೇಟ್ಸ್ ಅನ್ನು ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆ ಹೊಸ ಹೆಡ್ ಕೋಚ್ ಆಗಿದ್ದಾರೆ. ಮತ್ತೆ ಎರಡನೇ ತಂಡ ಗುಜರಾತ್ ಜಾಯಂಟ್ಸ್. ಗುಜರಾತ್ ಜಾಯಂಟ್ಸ್ ಅವರು ತಮ್ಮ ಹೊಸ ಹೆಡ್ ಕೋಚ್ ಆಗಿ ಜೈವೀರ್ ಕುಮಾರ್ ಅನ್ನು ಅಪಾಯಿಂಟ್ ಮಾಡಿದೆ. ಇವರೊಂದು ಹೊಸ ಕೋಚ್ ಆಗಿದ್ದು ಇವರಲ್ಲಿ ಗುಜರಾತ್ ಟೈಟನ್ಸ್ ಅನ್ನು ಕಪ್ ಗೆಲ್ಲಿಸುತ್ತಾರ ಅಂತ ನೋಡ್ಬೇಕು. ನಾವಿಲ್ಲಿ ಮೂರನೇ ತಂಡದ ಬಗ್ಗೆ ಮಾತಾಡೋದಾದ್ರೆ ಅದು ಪಟ್ನಾ ಪೈರೇಟ್ಸ್. ಪಟ್ನಾ ಪೈರೇಟ್ಸ್ ಅವರ ಹೊಸ ಹೆಡ್ ಕೋಚ್ ಅನೂಪ್ ಕುಮಾರ್ ಅನ್ನು ಅಪಾಯಿಂಟ್ ಮಾಡಿದೆ. ಹೌದು, ಇವರು ಕ್ಯಾಪ್ಟನ್ ಕೂಲ್ ಎಂದೇ ಫೇಮಸ್ ಆಗಿದ್ದರು. ಇವರು ಮುಂಚೆ ಕೂಡ ಪುಣೇರಿ ಪಲ್ಟನ್ಸ್ ಗೆ 2 ಸೀಸನ್ ಹೆಡ್ ಕೋಚ್ ಆಗಿದ್ದರು. ನಂತರ ಇವರು ಕೆಲವು ವರ್ಷ ಹೆಡ್ ಕೋಚಿನ ಸ್ಥಾನದಿಂದ ಬ್ರೇಕ್ ತೆಗೆದಿದ್ದು ಈಗ ಪುನಃ ಇವರು ಪಟ್ನಾ ಪೈರೇಟ್ಸ್ ಹೊಸ ಹೆಡ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ನಂತರ ನನ್ನ ಲಿಸ್ಟಿನ 4ನೇ ತಂಡ ಬಂದ್ಬಿಟ್ಟು ಹರಿಯಾಣ ಸ್ಟೀಲರ್ಸ್. ಹರಿಯಾಣ ಸ್ಟೀಲರ್ಸ್ ಹೆಡ್ ಕೋಚ್ ಅವರು ಮನ್ಪ್ರೀತ್ ಸಿಂಗ್. ಹೌದು, ಮನ್ಪ್ರೀತ್ ಸಿಂಗ್ ಅವರು ಕಳೆದ ಬಾರಿ ಹರಿಯಾಣ ಸ್ಟೀಲರ್ಸ್ ನ ವಿನ್ನಿಂಗ್ ಹೆಡ್ ಕೋಚ್ ಕೂಡ ಆಗಿದ್ದರು. ಹಾಗಾಗಿ ಇವರಂತೂ ಒಂದು ತುಂಬಾನೇ ಉತ್ತಮವಾದ ಹೆಡ್ ಕೋಚ್ ಆಗಿದ್ದು ಈ ಬಾರಿ ಕೂಡ ಹರಿಯಾಣ ಸ್ಟೀಲರ್ಸ್ ಇವರ ಅಂಡರ್ ಆಗಿ ತುಂಬಾನೇ ಉತ್ತಮವಾದ ಪ್ರದರ್ಶನವನ್ನು ಕೊಡಬಹುದು. ನಂತರ 5ನೇ ತಂಡವಾಗಿ ತಮಿಳ್ ತಲೈವಾಸ್. ಹೌದು, ತಮಿಳ್ ತಲೈವಾಸ್ ಇವರು ಹೊಸ ಹೆಡ್ ಕೋಚ್ ಆಗಿ ಸಂಜೀವ್ ಬಾಲಿಯಾನ್ ಅನ್ನು ಅಪಾಯಿಂಟ್ ಮಾಡಿದ್ದೆ. ನೋಡ್ಬೇಕು ಇವರ ಅಂಡರ್ ಅಲ್ಲಿ ತಮಿಳ್ ತಲೈವಾಸ್ ಎಷ್ಟು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತೆ ಅಂತ. ನಂತರ ನಾವಿಲ್ಲಿ ನಮ್ಮ 6ನೇ ತಂಡದ ಬಗ್ಗೆ ಮಾತಾಡೋದಾದ್ರೆ ಅದು ಪುಣೇರಿ ಪಲ್ಟನ್ಸ್. ಪುಣೇರಿ ಪಲ್ಟನ್ ಅವರು ಇಲ್ಲಿ ಹೊಸ ಹೆಡ್ ಕೋಚ್ ಅಜಯ್ ಠಾಕೂರ್ ಅನ್ನು ಅಪಾಯಿಂಟ್ ಮಾಡಿದ್ದೆ. ಇವರಂತೂ ಒಂದು ತುಂಬಾ ಲೆಜೆಂಡರಿ ಆಟಗಾರನಾಗಿದ್ದು ಐಸ್ ಮ್ಯಾನ್ ಅಂತಾನೆ ಫೇಮಸ್ ಆಗಿದ್ದರು. ನೋಡ್ಬೇಕು ಇವರ ಅಂಡರ್ ಅಲ್ಲಿ ಪುಣೇರಿ ಪಲ್ಟನ್ಸ್ ಅವರು ಎಷ್ಟು ಉತ್ತಮ ಪ್ರದರ್ಶನವನ್ನು ಕೊಡುತ್ತೆ ಅಂತ. ನಂತರ ನನ್ನ ಲಿಸ್ಟಿನ 7ನೇ ತಂಡ ಬಂದ್ಬಿಟ್ಟು ಯು ಮುಂಬಾ. ಯು ಮುಂಬಾ ಅವರಲ್ಲಿ ಹೊಸ ಹೆಡ್ ಕೋಚ್ ರಾಕೇಶ್ ಕುಮಾರ್ ಅನ್ನು ಅಪಾಯಿಂಟ್ ಮಾಡಿದ್ದೆ. ಇವರು ಮುಂಚೆ ಹರಿಯಾಣ ಸ್ಟೀಲರ್ಸ್ ಹೆಡ್ ಕೋಚ್ ಆಗಿದ್ದರು. ನಂತರ ಕೆಲವು ವರ್ಷದ ಗ್ಯಾಪ್ ಬಳಿಕ ಇವರಲ್ಲಿ ಪುನಃ ಯು ಮುಂಬಾದ ಹೊಸ ಹೆಡ್ ಕೋಚ್ ಆಗಿದ್ದಾರೆ. ನೋಡ್ಬೇಕು ಇವರು ಈ ಬಾರಿ ಆಕ್ಷನ್ ಅಲ್ಲಿ ಯಾವ ತರಹದ ಒಂದು ಹೊಸ ತಂಡವನ್ನು ಕಟ್ತಾರಂತ. ನಂತರ ನನ್ನ ಲಿಸ್ಟಿನ 8ನೇ ತಂಡ ಬೆಂಗಾಲ್ ವಾರಿಯರ್ಸ್. ಬೆಂಗಾಲ್ ವಾರಿಯರ್ಸ್ ಅವರು ತಮ್ಮ ಒಂದು ಹೊಸ ಕೋಚ್ ಆಗಿ ನವೀನ್ ಕುಮಾರ್ ಅವರನ್ನು ಅಪಾಯಿಂಟ್ ಮಾಡಿದೆ. ನಂತರ 9ನೇ ತಂಡ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್. ಹೌದು, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಬುಲ್ಸ್ ಅವರು ಈಗಾಗಲೇ BC ರಮೇಶ್ ಅನ್ನು ಹೆಡ್ ಕೋಚ್ ಆಗಿ ಮಾಡಿದ್ದಾರೆ. ಮತ್ತೆ ಇವರಲ್ಲಿ ಬೆಂಗಳೂರಿಗಿಂತ ಮುಂಚೆ ಪುಣೇರಿ ಪಲ್ಟನ್ಸ್ ಹೆಡ್ ಕೋಚ್ ಆಗಿದ್ದು ಒಂದು ಬಾರಿ ಪುಣೇರಿ ಪಲ್ಟನ್ಸ್ ಅನ್ನು ಚಾಂಪಿಯನ್ಸ್ ಕೂಡ ಮಾಡಿದ್ದಾರೆ. ಮತ್ತೆ ಇವರು ಮುಂಚೆ ಬೆಂಗಳೂರು ಬುಲ್ಸ್ ಚಾಂಪಿಯನ್ಸ್ ಆದಾಗ ಕೂಡ ನಮ್ಮ ಅಸಿಸ್ಟೆಂಟ್ ಕೋಚ್ ಆಗಿದ್ದರು. ಹಾಗಾಗಿ ಇವರಂತೂ ಓವರಾಲ್ ತುಂಬಾನೇ ಉತ್ತಮವಾದ ಹೆಡ್ ಕೋಚ್ ಆಗಿದ್ದು ಇವರು ಈ ಬಾರಿ ನಮ್ಮ ಬೆಂಗಳೂರನ್ನು ಚಾಂಪಿಯನ್ ಮಾಡಬಹುದು. ಹಾಗಾದ್ರೆ ನಂತರ ನನ್ನ ಲಿಸ್ಟಿನ 10ನೇ ತಂಡ ಬಂದ್ಬಿಟ್ಟು ತೆಲುಗು ಟೈಟನ್ಸ್. ತೆಲುಗು ಟೈಟನ್ಸ್ ಅವರು ತಮ್ಮ ಹೊಸ ಹೆಡ್ ಕೋಚ್ ಆಗಿ ಕೃಷ್ಣ ಹುಡ್ಡಾರ್ ಅವರನ್ನು ಅಪಾಯಿಂಟ್ ಮಾಡಿದೆ. ನಂತರ 11ನೇ ತಂಡ ಬಂದ್ಬಿಟ್ಟು UP ಯೋಧಾಸ್. UP ಯೋಧಾಸ್ ಅವರ ಹೆಡ್ ಕೋಚ್ ಬಂದ್ಬಿಟ್ಟು ಜಸ್ಪ್ರೀತ್ ಸಿಂಗ್. ನಂತರ ನನ್ನ ಲಿಸ್ಟಿನ ಅಂತಿಮ ತಂಡ ಅಂದರೆ 12ನೇ ತಂಡ ಬಂದ್ಬಿಟ್ಟು ದಬಂಗ್ ದಿಲ್ಲಿ. ದಬಂಗ್ ದಿಲ್ಲಿ ಅವರ PKL ಸೀಸನ್ 12ರ ಹೆಡ್ ಕೋಚ್ ಬಂದ್ಬಿಟ್ಟು ಜೋಗಿಂದರ್ ನರ್ವಾಲ್. ನೋಡ್ಬೇಕು ಜೋಗಿಂದರ್ ನರ್ವಾಲ್ ಅವರ ಅಂಡರ್ ಅಲ್ಲಿ ದಬಂಗ್ ದಿಲ್ಲಿ ಎಂತ ಒಂದು ಪ್ರದರ್ಶನವನ್ನು ಕೊಡುತ್ತೆ ಅಂತ. ಸೊ ಇದುವಾಗಿತ್ತು PKL ಸೀಸನ್ 12ಕ್ಕೆ ಎಲ್ಲಾ ತಂಡಗಳ ಹೆಡ್ ಕೋಚಿನ ಲಿಸ್ಟ್. ಹಾಗಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಮತ್ತೆ ನಾನು ಬೇಗನೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ತಂಡಗಳ ಪರ್ಸ್ ವ್ಯಾಲ್ಯೂ ರಿಲೇಟೆಡ್ ಕೂಡ ವಿಡಿಯೋವನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗಾದ್ರೆ ನಾನು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.